ನಮಸ್ಕಾರ, ನಾನು ಡಾಕ್ಟರ್ ಕುಮಾರ್ ಅಂತ. ಫಸ್ಟ್ ಏಡ್ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟಾಗ ರೆಡ್ ಕ್ರಾಸ್ನಲ್ಲಿ ನ್ಯಾಷನಲ್ ಲೆವೆಲ್ ಮಾಸ್ಟರ್ ಟ್ರೈನರ್ ಇದ್ದೀನಿ. ಇವತ್ತು ನಿಮಗೆ ತಿಳಿಸ್ಕೊಡ್ತಿರುವಂಥ ವಿಚಾರ ಏನಂದರೆ CPR ಅನ್ನುವಂಥ ಜೀವ ಉಳಿಸುವಂಥ ಕೌಶಲ್ಯದ ಬಗ್ಗೆ. CPR ಅಂದರೆ ಏನು, ಯಾವ ಸಂದರ್ಭದಲ್ಲಿ ಸಹಾಯಕ್ಕೆ ಬರುತ್ತೆ, ಇದರಿಂದ ಹೇಗೆ ಜೀವಗಳನ್ನು ಉಳಿಸ್ಬೋದು, ಈ ಎಲ್ಲ ವಿಚಾರಗಳನ್ನು ನಾವೀಗ ತಿಳಿದುಕೊಳ್ತಾ ಇದ್ದೀವಿ. ನಿಮಗೆ ತಿಳಿದಿರ್ಬೋದು, ಸಾಕಷ್ಟು ಸಂದರ್ಭಗಳಲ್ಲಿ ಒಬ್ಬ ಪ್ರಜ್ಞೆ ಹೋದ ವ್ಯಕ್ತಿಗೆ ನಾವು ಯಾವುದೇ ರೀತಿಯಾದಂಥ ಆರೈಕೆ ಮಾಡಲಿಕ್ಕಾಗ್ದೇ ನಾವು ಪ್ರಾಣವನ್ನು ಕಳ್ಕೊಳ್ಳುವಂಥ ಸಂದರ್ಭ ಬರುತ್ತೆ. ಹೃದಯಾಘಾತ ಇರ್ಬೋದು, ನೀರಿನಲ್ಲಿ ಮುಳುಗ್ದಾಗಿರ್ಬೋದು, ಬೆಂಕಿನ ಒಳಗಡೆ ಸಿಲುಕ್ದಾಗಿರ್ಬೋದು, ಅಥವಾ ಅಪಘಾತವೇ ಇರ್ಬೋದು. ಈ ಎಲ್ಲ ಸಂದರ್ಭಗಳಲ್ಲಿ ಒಬ್ಬ ವ್ಯಕ್ತಿ ಪ್ರಜ್ಞೆ ತಪ್ಪಿದ್ದು ಆ ಸಂದರ್ಭದಲ್ಲಿ ಉಸಿರಾಟವೂ ಕೂಡ ನಿಂತಿದ್ದಾಗ ಅತಿ ಮುಖ್ಯವಾಗಿ ಬೇಕಾದಂಥ ವಿಧಾನಕ್ಕೆ ನಾವು CPR ಅಂತ ಹೇಳ್ತೇವೆ. CPR ಅಂದರೆ ಏನು ಅನ್ನೋದಾದರೆ, ಸಿ ಅಂತಂದರೆ ಕಾರ್ಡಿಯಾ, ನಮ್ಮ ಹೃದಯ, ಹಾರ್ಟ್ ಏನು ಮಾಡುತ್ತೆ ಕೆಲಸ, ರಕ್ತವನ್ನು ಪಂಪ್ ಮಾಡುತ್ತೆ, ರಕ್ತದ ಮೂಲಕ ಆಕ್ಸಿಜನನ್ನು ನಮ್ಮ ಮೆದುಳಿಗೆ ಪಂಪ್ ಮಾಡುತ್ತೆ. ಪಿ ಅಂದರೆ ಪಲ್ಮನರಿ ಅಂದರೆ ಉಸಿರಾಟದ ಕ್ರಿಯೆ. ಈ ಉಸಿರಾಟದ ಕ್ರಿಯೆಯನ್ನು ನಾವು ಪುನಶ್ಚೇತನಗೊಳಿಸುವಂಥ ವಿಧಾನಕ್ಕೆ ನಾವು CPR ಅಂತ ಹೇಳ್ತೇವೆ. ಈ CPR ಅನ್ನೋ ವಿಧಾನದಿಂದ ಲಕ್ಷಾಂತರ ಜೀವಗಳು ಪ್ರತಿ ವರ್ಷ ವಿಶ್ವದಾದ್ಯಂತ ಸಾಕಷ್ಟು ಜೀವಗಳನ್ನು ಉಳಿಸಿದ್ದಾರೆ. ಇದು ಯಾವ ಸಂದರ್ಭದಲ್ಲಿ ನಾವು CPR ಮಾಡ್ತೀವಿ ಅನ್ನೋದು ನೋಡೋಣ. ಇದು ಯಾವ ಸಂದರ್ಭದಲ್ಲಿ CPR ಮಾಡ್ತೀವಿ ಅನ್ನೋದಾದರೆ, CPR ಒಬ್ಬ ವ್ಯಕ್ತಿ ಹೃದಯಾಘಾತ ಆಗಿ ಆ ಸಂದರ್ಭದಲ್ಲಿ ಉಸಿರಾಟ ನಿಂತಿದ್ದು, ಪಲ್ಸ್ ನಿಂತಿದ್ದಾಗ. ಎರಡನೇದು, ಒಬ್ಬ ವ್ಯಕ್ತಿ ನೀರಿನಲ್ಲಿ ಮುಳುಗಿದ್ದಾನೆ, ರಕ್ಷಣೆ ಮಾಡಿದ್ದೀವಿ, ಆ ಸಂದರ್ಭದಲ್ಲಿ ಉಸಿರಾಟ ನಿಂತಿದೆ, ಆಗ ನಾವು CPR ಮಾಡ್ತೇವೆ. ಅಥವಾ ಹೊಗೆನಲ್ಲಿ ಸಿಲುಕಿದ್ದಾನೆ, ಬೆಂಕಿನಲ್ಲಿ ಸಿಲುಕಿದ್ದಾನೆ, ಆ ಸಂದರ್ಭದಲ್ಲಿ ಕೂಡ ಉಸಿರಾಟ ನಿಂತಿದ್ರೆ ಈ ಪ್ರೊಸೀಜರ್ ಮಾಡ್ತೀವಿ. ಯಾವುದೇ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಉಸಿರಾಟ ನಿಂತಿದ್ರೆ ಇಮ್ಮಿಡಿಯೇಟ್ಲಿ ಪ್ಲಾಟಿನಮ್ 10 ಮಿನಿಟ್ ಅಂತ ಹೇಳ್ತೇವೆ ನಾವು. ಪ್ಲಾಟಿನಮ್ 10 ಮಿನಿಟ್ ಅಂದರೆ ಮೊದಲನೇ 10 ನಿಮಿಷಗಳು, ಆ ನಿಮಿಷದಲ್ಲಿ ಈ ಕೆಲಸವನ್ನು ಮಾಡ್ತೀವಿ. ಹೇಗೆ ಶುರು ಮಾಡೋದು ನೋಡೋಣ. ಈಗ ನಾವು ಮ್ಯಾನಿಕ್ಯೂರನ್ನು ಬಳಸ್ತಾ ಇದ್ದೀವಿ CPRನ ಡೆಮಾನ್ಸ್ಟ್ರೇಷನ್ಗೆ. ಫಸ್ಟ್ ನಾವು ಏನು ಮಾಡ್ತೀವಿ, ಗಾಯಾಳನ್ನೇ ಎಚ್ಚರ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಎಚ್ಚರ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಗಾಯಾಳು ಎಚ್ಚರ ಆಗಲಿಲ್ಲ ಅಂದಾಗ ಇಮ್ಮಿಡಿಯೇಟಾಗಿ ನಾವು ಆ್ಯಂಬುಲೆನ್ಸಿಗೆ ಕರೆ ಮಾಡ್ತೇವೆ. ಆ ಸಮಯದಲ್ಲಿ ನೀವು ಇಮಿಡಿಯೇಟಾಗಿ 1 ನಿಮಿಷವೂ ಕೂಡ ವೇಸ್ಟ್ ಮಾಡದೆ ಆ್ಯಂಬುಲೆನ್ಸಿಗೆ ಅಲರ್ಟ್ ಮಾಡಿ, ಆ್ಯಂಬುಲೆನ್ಸ್ ಬರಲಿಕ್ಕೆ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ನಾವು CPRನ ಮಾಡ್ತೇವೆ. ಈಗ ಎಚ್ಚರ ಇಲ್ಲ, ವ್ಯಕ್ತಿ ಎಚ್ಚರ ಮಾಡಿದೆ, ನಾನು ಎಚ್ಚರ ಆಗಲಿಲ್ಲ. ನಂತರ ABC ಅನ್ನು ನೆನಪಿಟ್ಕೊಡಿ. A ಅಂದರೆ ಏರ್ವೇ, ಉಸಿರಾಟದ ನಾಳವನ್ನು ಓಪನ್ ಮಾಡ್ತೇವೆ. ಯಾಕೆ ಉಸಿರಾಟ ನಾಳ ಓಪನ್ ಮಾಡಬೇಕು ಅಂದರೆ, ಒಬ್ಬ ವ್ಯಕ್ತಿ ಪ್ರಜ್ಞೆ ಹೋದಂಥ ಪರಿಸ್ಥಿತಿನಲ್ಲಿ ಉಸಿರಾಟದ ನಾಳ ಮುಚ್ಚಿ ಹೋಗಿರುತ್ತೆ ನಾಲ್ಗೆಯಿಂದ. ಫಸ್ಟು ಹೆಡ್ಡನ್ನು ಟೇಕ್ ಮಾಡಿ ಓಪನ್ ಮಾಡ್ತೀವಿ. ಉಸಿರಾಟ ಇದೆಯಾ ಅಂತ ಕಣ್ಣಿನ ದೃಷ್ಟಿಯಿಂದ ಎದೆ ಏರಿಳಿತವನ್ನು ನೋಡ್ತೀವಿ. ಬಿಸಿ ಉಸಿರನ್ನು ಸ್ಪರ್ಶಿಸೋದು ನಮ್ಮ ಕೆನ್ನೆಯಿಂದ ಮಾಡ್ತೀವಿ. ಜೊತೆಗೆ ಪಲ್ಸನ್ನು ನಾವು ಚೆಕ್ ಮಾಡ್ತೀವಿ. ಇದಕ್ಕೆ A, B ಮತ್ತು C ಅಂತ ಹೇಳ್ತೀವಿ. ಏರ್ವೇ, ಬ್ರೀತಿಂಗ್, ಸರ್ಕ್ಯುಲೇಷನ್ ಅಂದರೆ ನಮ್ಮ ರಕ್ತ ಸಂಚಾರ ಮಾಡೋ ಪಲ್ಸನ್ನು ನಾವು ಕತ್ತಿನ ಬಳಿ ಚೆಕ್ ಮಾಡ್ತೀವಿ. ಕೈಯ ಬಳಿಯದು ಸಾಕಷ್ಟು ಸಂದರ್ಭದಲ್ಲಿ ಸಿಗದೆ ಇರ್ಬೋದು. ಕತ್ತಿನ ಬಳಿ ಅದು ಸರಿಯಾದ ವಿಧಾನ. ನಾನೀಗ ಪಲ್ಸ್ ಚೆಕ್ ಮಾಡಿದೆ, ಉಸಿರಾಟ ಚೆಕ್ ಮಾಡಿದೆ, ಉಸಿರಾಟ ಇಲ್ಲ, ಪಲ್ಸ್ ಇಲ್ಲ. ಇಮಿಡಿಯೇಟ್ಲಿ ನಾನೀಗ CPR ಮಾಡಲಿಕ್ಕೆ ಏನು ಮಾಡ್ತೀನಿ, ನನ್ನ ಬಲಗೈಯನ್ನು ಎದೆ ಮೂಳೆ ಮಧ್ಯಭಾಗ, ಈ ಎದೆ ಮೂಳೆ ಮಧ್ಯಭಾಗ ಏನಿದೆ, ಈ ಮೂಳೆಯನ್ನು ನಾವು ಸ್ಟರ್ನಮ್ ಅಂತ ಹೇಳ್ತೇವೆ. ಈ ಸ್ಟರ್ನಮ್ ಮೂಳೆ, ನಮ್ಮ ಹೃದಯ ಇರೋದು ಎದೆ ಮೂಳೆಯ ಮಧ್ಯಭಾಗದಿಂದ ಲೆಫ್ಟಿಗೆ ಟೈಲ್ಟ್ ಆಗಿರುತ್ತೆ. ಎಡಭಾಗದಲ್ಲಿ ನಾವು ಫೋರ್ಸ್ ಅಪ್ಲೈ ಮಾಡಬಾರ್ದು, ನಾವು ಫೋರ್ಸ್ ಅಪ್ಲೈ ಮಾಡೋದು ಎದೆ ಮೂಳೆ ಮಧ್ಯಭಾಗದಲ್ಲಿ. ಫೋರ್ಸನ್ನು ಅಪ್ಲೈ ಮಾಡಬೇಕಾದ್ರೆ ಹೇಗೆ ಮಾಡೋದು, ಆ ಎದೆ ಮೂಳೆಯ ತುದಿ, ಸ್ಟರ್ನ ಮೂಳೆಯ ತುದಿಯ 2 ಬೆರಳುಗಳ ಮೇಲೆ ಒಂದು ಕೈನ ಪ್ಲೇಸ್ ಮಾಡ್ತೀವಿ, ಅದರ ಮೇಲೆ ಇನ್ನೊಂದು ಕೈನ ಪ್ಲೇಸ್ ಮಾಡ್ತೀವಿ. ಪ್ಲೇಸ್ ಮಾಡಿ ನಾವು ಕಂಟಿನ್ಯೂಸ್ ಆಗಿ ಫೋರ್ಸನ್ನು ಅಪ್ಲೈ ಮಾಡ್ತೇವೆ. ಸಾಮಾನ್ಯವಾಗಿ CPRನ ಮಾಡೋ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಕೈಗಳನ್ನು ನೇರವಾಗಿ ಪ್ಲೇಸ್ ಮಾಡ್ತೀವಿ, ಕಂಪ್ರೆಷನ್ ಶುರು ಮಾಡ್ತೀವಿ. CPR ಮಾಡುವ ಸಂದರ್ಭ ಹೇಗೆಂದರೆ, ವ್ಯಕ್ತಿ ನೆಲದ ಮೇಲಿದ್ದಂಥ ಸಂದರ್ಭದಲ್ಲಿ ನಾವು CPR ಮಾಡ್ತೇವೆ. ಈಗ ನಾನು ಡೆಮಾನ್ಸ್ಟ್ರೇಷನ್ ಪರ್ಪಸ್ಗೆ ಟೇಬಲ್ ಮೇಲೆ ತೋರಿಸ್ತಾ ಇದ್ದೇನೆ. ಕೈಗಳನ್ನು ಜೋಡಿಸ್ಕೊಳ್ತೀವಿ, ಬಲವಾಗಿ ನಾವು ಒತ್ತಡವನ್ನು ಹಾಕ್ತೇವೆ. ಈ ಒತ್ತಡವನ್ನು ಹಾಕಬೇಕಾದ್ರೆ ಕೈ ಎಷ್ಟು ಕಂಪ್ರೆಸ್ ಆಗಬೇಕು ಅಂದರೆ, ಸುಮಾರು 4 ರಿಂದ 5 ಸೆಂಟಿಮೀಟರು ಅಥವಾ 2 ಇಂಚ್ ಕಂಪ್ರೆಸ್ ಆಗಬೇಕಾಗುತ್ತೆ. ಪ್ರತಿ ಬಾರಿ ನಾನು ಕಂಪ್ರೆಸ್ಸು ವೇಗವಾಗಿ ಮಾಡಬೇಕಾಗತ್ತೆ. ವೇಗವಾಗಿ ಕಂಪ್ರೆಷನ್ ಮಾಡ್ತೀನಿ. ಜೊತೆಗೆ 30 ಬಾರಿ ಕಂಪ್ರೆಷನ್ ಆದ ನಂತರದಲ್ಲಿ ನಾನು ಏನು ಮಾಡ್ತೀನಿ, ಬಾಯಿಂದ ಬಾಯಿಗೆ ಉಸಿರಾಟ ಕೊಡಲಿಕ್ಕೆ ಹೆಡ್ಡನ್ನು ಟಿಲ್ಟ್ ಮಾಡಿ, ಮೂಗನ್ನು ಕ್ಲೋಸ್ ಮಾಡಿ 2 ಸಾರಿ ಬಾಯಿಂದ ಬಾಯಿಗೆ ಉಸಿರಾಟವನ್ನು ಕೊಡ್ತೇವೆ. 2 ಸಾರಿ ಉಸಿರಾಟ ಮತ್ತು 30 ಟೈಮ್ ನಾವು ಕಂಪ್ರೆಷನನ್ನು ಮಾಡ್ತೇವೆ. 2 ಕೈಗಳು ಜೋಡಿಸಿರಬೇಕು. ಈ ರೀತಿ 45 ಡಿಗ್ರಿ ಬರಬಾರ್ದು. ನೇರವಾಗಿ ಗಾಯಗಳ ಮೇಲೆ ನಾವು ಈ ರೀತಿ ಕಂಪ್ರೆಸ್ ಮಾಡ್ತೇವೆ.
ಇದನ್ನು ಎಷ್ಟೋ ತನಕ ನಾವು ಕಂಪ್ರೆಸ್ ಮಾಡೋದು. ಈ ಕಂಪ್ರೆಸ್ ಮಾಡೋ ವಿಧಾನದಿಂದ ಕೆಲವರು ಹೇಳ್ತಾರೆ ಹೃದಯಕ್ಕೆ ತೊಂದರೆ ಆಗ್ಬೋದು. ಖಂಡಿತ ಇಲ್ಲ. ಇದರಿಂದ ಹೃದಯಕ್ಕಾಗಲಿ ಬೇರೆ ಆರ್ಗನ್ಸಿಗಾಗಲಿ ತೊಂದರೆ ಇಲ್ಲ. ನಾವು ಮಾಡೋ ಕಂಪ್ರೆಷನಿಂದ ಏನಾಗುತ್ತೆ, ರಕ್ತದ ಚಲನೆ ನಮ್ಮ ಹೃದಯದಿಂದ ಮೆದುಳಿಗೆ ತಲುಪುತ್ತೆ. ಅದರಿಂದ ಆಕ್ಸಿಜನ್ ದೊರಕಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದನ್ನು ನೆನಪಿಟ್ಕೊಳ್ಳಿ. CPR ವಿಧಾನದಿಂದ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಪುನಶ್ಚೇತನಗೊಳಿಸಲಿಕ್ಕೆ ಟ್ರೈ ಮಾಡ್ತಿದ್ದೀವಿ. ಅಟ್ ದ ಸೇಮ್ ಟೈಮ್ ರಕ್ತ ಸಂಚಾರವನ್ನು ಮೆದುಳು ಮತ್ತು ಬೇರೆ ಆರ್ಗನ್ಸಿಗೆ ಕೊಡ್ತೀವಿ. ಸೊ ಇದು CPR ಬಗ್ಗೆ ಎಷ್ಟು ತನಕ ನಾವು ಮಾಡ್ಬೋದು ಅಂತಂದರೆ ಆ್ಯಂಬುಲೆನ್ಸ್ ಬರೋ ತನಕ, ಅಥವಾ ವ್ಯಕ್ತಿ ಚೇತರಿಸ್ಕೊಳ್ಳೋ ತನಕ, ಅಥವಾ ನೀವು ಟಯರ್ಡ್ ಆದರೆ ಇನ್ನೊಬ್ಬ ವ್ಯಕ್ತಿಗೆ ಗೈಡ್ ಮಾಡಿ CPRನ ಕಂಟಿನ್ಯೂ ಮಾಡಿ. CPRನಿಂದ ಹಲವಾರು ಜೀವಗಳನ್ನು ಉಳಿಸ್ಬೋದು. ಈ ತುರ್ತು ಸಂದರ್ಭದಲ್ಲಿ ಈ CPR ವಿಧಾನವನ್ನು ಖಂಡಿತ ಧೈರ್ಯದಿಂದ ಮುಂದೆ ಬಂದು ತಾವುಗಳು ಇದನ್ನು ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದ.